ನಾನು ನಾನು ಯಾರು ಗೊತ್ತಾ, ನಾನು ಅಲ್ಲಿ ಇದ್ದವರೆಲ್ಲ ಪ್ರತಿಯೊಬ್ಬರು ಕೂಡ ಈ ಸಾಂಗ್ನ ಅಲ್ಲಿ ಲಿರಿಕ್ಸ್ನ ಬಾಯಲ್ಲಿ ಹೇಳಕತ್ತಿದ್ದಕ್ಕೆ ಹೆಚ್ಚು ಕಡಿಮೆ ಥಿಯೇಟ್ರಲ್ಲಿ ಸಾಂಗಿನ ಸೌಟ ಕಡಿಮೆ ಆಗ್ಬಿಟ್ಟಿತ್ತು. ಆ ರೇಂಜಲ್ಲಿ ನಮ್ಮದೇ ವಾಯ್ಸ್ ಕೇಳಕತ್ಬಿಟ್ಟಿತ್ತು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಇಂಥ ರುಚಿ ಬೇರೆ ಇಲ್ಲ, ಲವ್ ಯು ಬಾ ಅಂತ ಅದು ಮ್ಯೂಸಿಕ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಚಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಂದು ಹೇಳ್ಬೋದು. ಯಾಕಪ್ಪ ಅಂದರೆ 25 ವರ್ಷದ ನಂತರ ಮತ್ತೆ ಅವನು ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೆ. ಆ ಸಿನಿಮಾ ಅಂದರೆ ಉಪೇಂದ್ರ ಸಿನಿಮಾ ಮತ್ತೆ ಇವತ್ತು ಕರ್ನಾಟಕದಾದ್ಯಂತ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಜನರೆಲ್ಲ. ನಾನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡ್ಬಂದೆ. ಸಿನಿಮಾ ಕತೆ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಎಲ್ಲರಿಗೂ ಗೊತ್ತಿರೋ ಕಥೆನೇ ಇದು. ಹಳೆ ಸಿನಿಮಾ ಯಾವ ರೀತಿಯಲ್ಲಿ ಇತ್ತು, ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ಥಿಯೇಟ್ರಲ್ಲಿ ಇದನ್ನು ಫಸ್ಟ್ ಟೈಮ್ ನೋಡಿದ್ದು, ಮೊಬೈಲಲ್ಲಿ ಅಥವಾ ಟಿ ವಿಯಲ್ಲಿ ಅನೇಕ ಸಲ ನೋಡಿದ್ದೀನಿ. ಆದರೂ ಅದೇ ರೀತಿ ಖುಷಿ ಕೊಡ್ತಾ ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಯಾಕೆ ತಡ ಮಾಡೋಣ, ವಿಡಿಯೋ ಶುರು ಮಾಡೋಣ ಬನ್ನಿ. ಎಸ್, ಇವತ್ತು ಉಪೇಂದ್ರ ಸಿನಿಮಾ ರಿಲೀಸ್ ಆಯಿತು. ರೀಸೆಂಟ್ಲಿ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಅವಾಗಲೂ ಕ್ರೇಜ್ ಏನು ಕಡಿಮೆ ಇರಲಿಲ್ಲ ಗುರು, ಹೆವಿ ಕ್ರೇಜ್ ಇತ್ತು. ಆದರೆ ಇದು ಅದಕ್ಕಿಂತ ಡಬಲ್ ಇತ್ತು. ಯಾಕಪ್ಪ ಅಂದರೆ ನೋಡ್ತಾ ಹೋದರೆ ನಾನು ಯಾರು ಗೊತ್ತಾ, ನಾನು ಆ ಅಜ್ಜಿ ಆ ಕ್ಯಾರೆಕ್ಟರ್ಗೆ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉಪೇಂದ್ರ ಸರ್ ಅವರು ಆ ರೇಂಜಲ್ಲಿ ಥಿಂಕ್ ಮಾಡಿ ಆ ರೇಂಜಲ್ಲಿ ತೆಗ್ದಿರೋದೇ ನೆಕ್ಸ್ಟ್ ಲೆವೆಲಲ್ಲಿ. ಆ ಕಾಲದಲ್ಲಿ ಅದು ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಕಟ್ಸ್ ಆಗಿರ್ಬೋದು ಸಿನಿಮಾದು, ಮತ್ತು ಸಾಂಗ್ಸ್ಗಳು ಅಂತೂ ಹೇಳೋದೇ ಬೇಡ. ಆ ರೇಂಜಲ್ಲಿ ಸಾಂಗ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಕಿಕ್ ಕೊಟ್ಟಂಥ ಸಾಂಗ್ಸ್ಗಳೇ ಈ ಸಿನಿಮಾದಲ್ಲಿ ಇದ್ವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಆ ಸಾಂಗ್ ಕೂಡ ಇದರಲ್ಲಿ ನೋಡಿ. ಅಲ್ಲಿದ್ದವರೆಲ್ಲ ಪ್ರತಿಯೊಬ್ಬರು ಕೂಡ ಈ ಸಾಂಗ್ನ ಅಲ್ಲಿ ಲಿರಿಕ್ಸ್ನ ಬಾಯಲ್ಲಿ ಹೇಳಕತ್ತಿದ್ದಕ್ಕೆ ಹೆಚ್ಚು ಕಡಿಮೆ ಥಿಯೇಟ್ರಲ್ಲಿ ಸಾಂಗಿನ ಸೌಟ ಕಡಿಮೆ ಆಗ್ಬಿಟ್ಟಿತ್ತು. ಆ ರೇಂಜಲ್ಲಿ ನಮ್ಮದೇ ವಾಯ್ಸ್ ಕೇಳಕತ್ಬಿಟ್ಟಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಲವ್ ಯು ಬಾ ಅಂತ ಅದು ಮ್ಯೂಸಿಕ್ಕು. ಆದರೆ ಪ್ರತಿ ಸೀನಿಗೂ ಜನ ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ನನಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೂರಲ್ಲಿ ಯಾವ ರೀತಿ ಕ್ರೇಜ್ ಇತ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೂ ನೆಕ್ಸ್ಟು ಅಕ್ಟೋಬರಲ್ಲಿ UI ಸಿನಿಮಾ ಬರ್ತಾಯಿದೆ. ಈ ಸಿನಿಮಾದ ಬಗ್ಗೆ ಮಾತಾಡಲೇಬೇಕು. ಯಾಕಪ್ಪ ಅಂದರೆ ನೋಡ್ತಾ ಹೋದರೆ ಎಗೂ ಉಪೇಂದ್ರಗೂ UIಗೂ ಏನಾದರೂ ಲಿಂಕ್ ಇದೆನಾ ನೋಡಬೇಕು, ಕಾದು ನೋಡೋಣ, ಸದ್ಯದಲ್ಲೇ ತಿಳಿಸ್ತಾರೆ. ಈಗ ನೆಕ್ಸ್ಟು ಉಪ್ಪಿಟ್ಟು ಏನಾದರೂ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿ ಇದ್ದಾರಾ ಏನು ಉಪೇಂದ್ರ ಸರ್ ಅವರು, ಗೊತ್ತಿಲ್ಲ, ನೋಡಬೇಕು. ಆದರೆ ಸಿನಿಮಾ ಕ್ವಾಲಿಟಿ ಬಗ್ಗೆ ಹೇಳಲೇಬೇಕು. ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಿಲ್ಲ. ನೋಡಿ, ಆ ಕ್ವಾಲಿಟಿ 4K ತಂತ್ರಜ್ಞಾನದಲ್ಲಿ ಮತ್ತು ಸೌಂಡಿಂಗು 4K ಡಾಲ್ಬಿ ಅಟ್ಮಾಸಲ್ಲಿ ಸೌಂಡಿಂಗ್ ಮಾಡಿಸಿದ್ದೀವಿ ಅಂತೆಲ್ಲ ರೀಸೆಂಟ್ಲಿ ಉಪೇಂದ್ರ ಸರ್ ಅವ್ರ ಬರ್ಡೇಗೆ ಅಲ್ಲಿ ಒಬ್ಬರು ಮಾತಾಡಿದರು. ಅದನ್ನು ನೋಡಿದ್ದೆ, ಯಾವ ರೇಂಜಲ್ಲಿ ಇರ್ಬೋದು ಗುರು ಅಂತ ನಾನು ಸುಮ್ಮನೆ ಅಂದಾಜು ಮಾಡ್ಕೊಂಡು ಹೋಗಿದ್ದೆ. ಆದರೆ ನೋಡ್ತಾ ಇದ್ದರೆ ಈಗ ರೀಸೆಂಟ್ಲಿ ಬರೋ ಸಿನಿಮಾಗಳ ಕ್ವಾಲಿಟಿ ಇದರಲ್ಲಿ ಕಾಣಿಸ್ತು ನನಗೆ. ಆ ರೇಂಜಲ್ಲಿ ಕ್ವಾಲಿಟಿ, ಆ DTS ಎಫೆಕ್ಟ್ಸು ಸಖತ್ತಾಗಿ ಮೂಡಿಸಿದ್ದಾರೆ, ರೀಕ್ರಿಯೇಟ್ ಮಾಡಿದ್ದಾರೆ ಅಂತಂದು ಹೇಳ್ಬೋದು. ನೋಡ್ತಾ ಹೋದರೆ ಸಿನಿಮಾನ ಎಲ್ಲೂ ಬೋರ್ ಹೊಡೆಯಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಆ ರೇಂಜಲ್ಲಿ ಸಿನಿಮಾ ಇದೆ. ಮ್ಯೂಸಿಕ್ಕು ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೌಂಡಿಂಗ್ ಅಂತೂ ಸಖತ್ತಾಗಿ ಮಾಡಿಸಿದ್ದಾರೆ, ಡಾಲ್ಬಿ ಅಟ್ಮಾಸ್ ಸಖತ್ತಾಗಿ ಮಾಡಿಸಿದ್ದಾರೆ. ಕ್ವಾಲಿಟಿನೂ ಕೂಡ ಈಗ ರೀಸೆಂಟ್ಲಿ ಬರೋ ಸಿನಿಮಾಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಕ್ವಾಲಿಟಿ ಇತ್ತು ಸಿನಿಮಾದು. ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋವನ್ನು ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೂ ನಿಮ್ಮೂರಲ್ಲಿ ಯಾವ ರೀತಿ ಕ್ರೇಜ್ ಇತ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಎಕ್ಸ್ಕ್ಲೂಸಿವ್ ವೀಡಿಯೋಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಭಾಳ ಜನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದೇ ಥರ ಎಕ್ಸ್ಕ್ಲೂಸಿವ್ ವೀಡಿಯೋಸ್ಗಳು ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಜೈ ಹಿಂದ್. ಅದಕ್ಕೂ ಮುಂಚೆ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.